ಎಷ್ಟೋ ಜನ ಪ್ರೀತಿಯಲ್ಲಿ ಬಿದ್ದು ಮೋಸ ಹೋಗಿರುತ್ತಾರೆ. ಇನ್ನು ಕೆಲವರು ಪ್ರೀತಿಸಿದವರನ್ನೇ ಮದುವೆ ಮಾಡಿಕೊಳ್ಳಬೇಕು ಅಂತ ಸತಾಯಗತಾಯ ಪ್ರಯತ್ನ ಪಡುತ್ತಿರುತ್ತಾರೆ. ಪ್ರೀತಿ ಮಾಡಿರ್ತಾರೆ, ಆದರೆ ಮದುವೆ ಮಾಡ್ಕೋಬೇಕು ಅನ್ನೋದಾದರೆ ಕೆಲವು ಸಂದರ್ಭದಲ್ಲಿ ಇಂಟರ್ ಕ್ಯಾಸ್ಟ್ ಬೇರೆ ಬೇರೆ ಜಾತಿಗಳಾಗಿರುತ್ತೆ. ಮನೆಯಲ್ಲಿ ಹಿರಿಯರು ಇದಕ್ಕೆ ಒಪ್ಪುತ್ತಿರುವುದಿಲ್ಲ. ಅದಕ್ಕೆ ಈ ಸರಳ ತಂತ್ರವನ್ನು ಮಾಡಿಕೊಳ್ಳುವುದರಿಂದ ಮನೆಯವರು ಕೂಡ ಒಪ್ಪುತ್ತಾರೆ. ಮತ್ತು ನೀವು ಇಷ್ಟಪಟ್ಟ ಹೆಂಗಸರು, ಸ್ತ್ರೀಯರು ಅಥವಾ ಪರಪುರುಷರು ಯಾರೇ ಆಗಲಿ ನಿಮ್ಮ ಮಾತುಗಳನ್ನು ಕೇಳಬೇಕು, ನೀವು ಅಂದುಕೊಂಡಾಗೆ ಅವರು ನಡೆದುಕೊಳ್ಳಬೇಕು ಅನ್ನುವುದಾದರೆ ಶೇಷಗಿರಿ ಭಟ್ ಗುರುಗಳು ತಿಳಿಸಿರುವ ಹಾಗೆ ಈ ಪುಟ್ಟ ಪರಿಹಾರ ತಂತ್ರವನ್ನು ಮಾಡಿ. ಖಂಡಿತವಾಗಿಯೂ ಅಂದುಕೊಂಡ ಕೆಲಸಗಳು ಯಶಸ್ವಿಯಾಗಿ ಆಗುತ್ತದೆ, ಜನಾಕರ್ಷಣೆ ಆಗುತ್ತದೆ. ಜನವಶವಾಗುವ ಸಕಲ ತಂತ್ರಗಳು ಕೂಡ ಇದರಲ್ಲಿ ಅಡಗಿದೆ. ಈ ತಂತ್ರ ಯಾವುದು, ಯಾವ ದಿನ ಮತ್ತು ಹೇಗೆ ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ, ಒಂದು ಲೈಕ್ ಮಾಡಿ. ಫೇಸ್ಬುಕ್ ವೀಕ್ಷಕರು ನಮ್ಮ ವಿಡಿಯೋಗೆ ಒಂದು ಫಾಲೋ ಮಾಡಿ. ಮತ್ತು ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಆಗೋದಕ್ಕೆ ಶೇಷಗಿರಿ ಭಟ್ ಗುರುಗಳಿಗೆ ಇವತ್ತೇ ಕರೆ ಮಾಡಿ. ಯಾವುದೇ ಒಂದು ಸಂದರ್ಭದಲ್ಲಾಗಲಿ ಜನರು ನಮ್ಮ ಮಾತನ್ನು ಕೇಳಬೇಕು, ನಾವು ಅಂದುಕೊಂಡ ಹಾಗೆ ಅವರು ಅದೇ ರೀತಿ ನಡೆದುಕೊಳ್ಳಬೇಕು ಅನ್ನುವುದಕ್ಕಾಗಿ ಜನಾಕರ್ಷಣ ಅಥವಾ ಜನವಶೀಕರಣ ತಂತ್ರ ಅಂತ ಕರೀತಾರೆ. ಇದನ್ನು ಮಾಡಬೇಕಾದ್ರೆ ವಾರದ ಮಧ್ಯದ ವಾರ ಅಂದರೆ ಬುಧವಾರ ನೀವು ಇದನ್ನು ಮಾಡೋದರಿಂದ ಸರ್ವ ಜನ ವಶೀಕರಣ ಆಗುವ ಸಾಧ್ಯತೆ ಇರುತ್ತೆ. ಮೊದಲನೇದಾಗಿ ರಾತ್ರಿ ಹೊತ್ತು ನೀವು ತಣ್ಣೀರಿನ ಸ್ನಾನ ಮಾಡಬೇಕು. ಎಲ್ಲರೂ ಮಲಗಿರಬೇಕು, ಮನೆಯಲ್ಲಿ ಯಾರು ಇಲ್ಲ ಅಂದ್ರೂ ಒಳ್ಳೆಯದು. ಅಕಸ್ಮಾತ್ ಯಾರಾದ್ರೂ ಪರವಾಗಿಲ್ಲ, ರಾತ್ರಿ ಹೊತ್ತು ಸ್ನಾನ ಮಾಡಿ ಒಬ್ಬರೇ ಮಲಗ್ತಾ ಇದ್ದರೆ ಮಂಚದ ಮೇಲೆ ಕುಳಿತು ಒಂದು ಪೇಪರ್ ಮೇಲೆ 5 ಸೆಂಟಿಮೀಟರ್ಗಿಂತ ದೊಡ್ಡದಾದ ಚಕ್ರವನ್ನು ರಚನೆ ಮಾಡಿಕೊಳ್ಳಬೇಕು. ಅದರ ಮಧ್ಯಭಾಗದಲ್ಲಿ ಸ್ವಸ್ತಿಕನ್ನು ಬರೆಯಿರಿ. ಪಕ್ಕದಲ್ಲಿ ನಿಮ್ಮ ಹೆಸರು, ಅದರ ಪಕ್ಕದಲ್ಲಿ ನೀವು ಇಷ್ಟಪಡುವಂತಹ ವ್ಯಕ್ತಿಯ ಹೆಸರು, ಕೆಳಭಾಗದಲ್ಲಿ ವಶೀಕರಣ ಆಕರ್ಷಣ ಮಂತ್ರವನ್ನು ಶೇಷಗಿರಿ ಭಟ್ ಗುರುಗಳು ಹೇಳಿರುವ ಹಾಗೆ ಬರೆದುಕೊಳ್ಳಬೇಕು. ಈಗ 1 ಲೋಟ ನೀರಿಗೆ ಅರಿಶಿನ ಕುಂಕುಮವನ್ನು ಹಾಕಬೇಕು. ಈಗ ನೀವು ಬರೆದಿರುವಂತಹ ಕಾಗದವನ್ನು ತೆಗೆದುಕೊಂಡು ಬಂದು 4 ತುದಿಗೂ ಬೆಂಕಿಯನ್ನು ಸ್ಪರ್ಶ ಮಾಡಿ ಸಂಪೂರ್ಣ ಬೂದಿ ಮಾಡಿ ಆ ನೀರಿಗೆ ಆ ಬೂದಿಯನ್ನು ಹಾಕಬೇಕು. 1 ರಾತ್ರಿ ನಿಮ್ಮ ಮಂಚದ ಕೆಳಗೆ ಅದನ್ನು ಇಡಬೇಕು. ಈ ರೀತಿ ಮಾಡುವುದರಿಂದ ವಶೀಕರಣ ದೇವತೆಗಳ ಅನುಗ್ರಹ ಮಂಚದ ಕೆಳಗಿರುವ ನೀರಿಗೆ ಪ್ರಾಪ್ತವಾಗುತ್ತದೆ. ಮತ್ತು ಮರುದಿನ ಬೆಳಿಗ್ಗೆ ನೀವು ಇಷ್ಟಪಡುವ ವ್ಯಕ್ತಿಗಳು ಓಡಾಡುವ ರಸ್ತೆಯಲ್ಲಿ ಅದನ್ನು ಎರಚಿ ಬರಬೇಕು. ಸ್ಪರ್ಶ ಜ್ಞಾನದಿಂದ ಅವರು ನೀವು ಹೇಳಿದ ಹಾಗೆ ನಿಮ್ಮ ಮಾತುಗಳನ್ನು ಕೇಳುವ ಸಾಧ್ಯತೆ ಇರುತ್ತದೆ. ಮತ್ತು ಮಂತ್ರನ ಯಾವಾಗ ಬರಿಬೇಕು, ಯಾವ ಮಂತ್ರ ಬರಿಬೇಕು ಹೇಳಲಿಲ್ಲ ಗುರುಗಳೇ ಅಂದರೆ ಖಂಡಿತವಾಗಿಯೂ ಅದನ್ನು ಶೇಷಗಿರಿ ಭಟ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಹೆಸರಿನ ಬಲಕ್ಕೆ ತಕ್ಕ ಹಾಗೆ ಮತ್ತು ನಿರ್ದಿಷ್ಟದ ಪ್ರಮಾಣದ ಹಂತ ಹೇಗಿದೆ ಎಂದು ತಿಳಿದುಕೊಂಡು ಆ ಮಂತ್ರವನ್ನು ನಿಮಗೆ ಹೇಳುತ್ತಾರೆ. ಅದಕ್ಕಾಗಿ ಇವತ್ತೇ ಕರೆ ಮಾಡಿ ಸಂಪರ್ಕಿಸಿ. ನಿಮ್ಮ ಬದುಕಿನ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅವರು ಪರಿಹರಿಸುತ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು.